ಬಳ್ಳಾರಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರು ಒಂದು ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸಿಎಂ ಜೊತೆ ಎಲ್ಲ ವಿವರವನ್ನು ನೀಡಿದ್ದೇನೆ ಅಂತ ಹೇಳುತ್ತಾ ಇದ್ದಾರೆ. ಸಿಎಂ ಅವರ ಹತ್ರ ಹೋಗಿ, ಯಾಕಂದರೆ ಏನೀ ಗಲಾಟೆ ಆಗಿದೆ, ಅದರಲ್ಲಿ ಗುಂಡಿನ ಸದ್ದು ಕೇಳಿಸಿದೆ, ಇದು ಗೃಹ ಇಲಾಖೆಗೆ ಸಂಬಂಧಪಡುತ್ತೆ, ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ವರದಿ ಕೂಡ ಬೇಕು. ಹೀಗಾಗಿ ಇದರ ಬಗ್ಗೆ ಸಿಎಂ ಜೊತೆ ಎಲ್ಲ ವಿವರವನ್ನು ನೀಡ್ತೇನೆ ಅಥವಾ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಪ್ರಕರಣವನ್ನು CIDಗೆ ಕೂಡ ನಾವು ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗಲಾಟೆ ವೇಳೆ ಸತೀಶ್ ರೆಡ್ಡಿ ಏನಿದ್ದಾರೆ, ಎಸ್ಕಾಟ್ ಗನ್ಮ್ಯಾನ್ನಿಂದಲೇ ಈ ಒಂದು ಫೈರ್ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಬಿಜೆಪಿಗರಿಂದಲೂ ಕೂಡ CIDಗೆ ವರ್ಗಾಯಿಸಲು ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಈ ಒಂದು ಬ್ಯಾನರ್ ಗಲಾಟೆ. ಯಾಕಂದರೆ ಒಂದು ರೀತಿಯಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ ಅಂತಂದರೆ, ಈಗ ಗನ್ಗಳು ಇಲ್ಲಿ ಸದ್ದು ಮಾಡ್ತಾ ಇರೋದ್ರಿಂದ ದ್ವೇಷದ ರಾಜಕಾರಣ ಅಲ್ಲಿ ಆಗ್ತಾ ಇದೆ. ಈ ಹಿಂದೆ ಇದ್ದಂತಹ ಬಳ್ಳಾರಿ ರಾಜಕಾರಣಕ್ಕೂ ಈಗಿರುವಂತಹ ಒಂದು ಬಳ್ಳಾರಿ ರಾಜಕಾರಣ ತುಂಬ ವ್ಯತ್ಯಾಸ ಆಗ್ತಾ ಇದೆ. ಬೇರೆ ಬೇರೆ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. ಒಳಗಿದ್ದಂತಹ ವಿಚಾರಗಳನ್ನು ಕೆದಕಿ ಮಾತನಾಡ್ತಾ ಇದ್ದಾರೆ. ಹಿಂದೆ ಏನಾಗಿತ್ತು, ನೀವು ಹೆಂಗಿದ್ರಿ, ಅವಾಗ ನಾವು ಹೆಂಗೆ ಮಾಡಿದ್ವಿ, ನೀವು ಹೆಂಗೆ ಸುಮ್ಮನೆ ಆದರೆ, ಇವೆಲ್ಲ ಮಾತುಗಳು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಆಗಿರುವಂಥ ಪರಮೇಶ್ವರ್ ಹೇಳ್ತಾ ಇದ್ದಾರೆ, ನೋಡಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, CM ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನು ತಿಳಿಸಿದ್ದೀವಿ, ಅಗತ್ಯ ಬಿದ್ದರೆ ನಾವು ಇದನ್ನು CIDಗೆ ವಹಿಸ್ತೀವಿ. ಯಾಕಂದರೆ BJPಯವರು ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತು ಗಲಾಟೆಯಲ್ಲಿ ಏನಾಗಿತ್ತಲ್ಲ, ಸತೀಶ್ ರೆಡ್ಡಿ ಗನ್ಮ್ಯಾನ್ ಏನಿದ್ದಾರೆ, ಸ್ಕಾಟ್ ಗನ್ಮ್ಯಾನು, ಅವರಿಂದಾನೇ ಫೈರ್ ಆಗಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ವಿಚಾರ ತಲೆನೋವು ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ CIDಗೆ ವಹಿಸಿದರೆ ಸತ್ಯಾಂಶ ಹೊರಗೆ ಬರಲ್ಲ ಅಂತ ಅಶೋಕ್ ಕೂಡ ಹೇಳ್ತಾ ಇದ್ದಾರಂತೆ. ಹಾಗಾದರೆ ಪ್ರಕರಣವನ್ನು CBIಗೆ ವಹಿಸಿ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಬಳ್ಳಾರಿ ಬ್ಯಾನರ್ ಬೆಂಕಿ ಏನಿದೆ CBI ಅಂಗಳಕ್ಕೆ ಹೋಗುತ್ತಾ? ಹಾಗಾದರೆ ರೆಡ್ಡಿಗಳ ಮಹಾಕಾಳಗದ ಸತ್ಯ ಹೊರಗೆ ಬರುತ್ತಾ? ಏನಾಗುತ್ತೆ? ಯಾರದ್ದು ತಪ್ಪು, ಯಾರದ್ದು ಸರಿ? ಇಬ್ಬರು ಕೂಡ ರೆಡ್ಡಿಗಳೇ, ಇಬ್ಬರು ಕೂಡ MLAಗಳೇ. ಆದರೆ ಇಬ್ಬರ ಮನಸ್ಸಲ್ಲಿರುವಂಥದ್ದು ಕೆಲವೊಂದು ಹಳೆಯ ದ್ವೇಷಗಳು ಅಂತ ಕಾಣಿಸ್ತಾ ಇದೆ ಅವರ ಮಾತಲ್ಲಿ. ಭರತ್ ರೆಡ್ಡಿ ಪ್ರತಿ ಬಾರಿಯೂ ಕೂಡ ಏಕವಚನದಲ್ಲಿನೇ ಮಾತನಾಡ್ತಾ ಇದ್ದಾರೆ, ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಸುಮ್ಮನೆ ಇದ್ದೀನಿ, ಒಂದು ವೇಳೆ ಕಂಟ್ರೋಲ್ ತಪ್ಪಿದ್ರೆ ಬೇರೆ ರೀತಿಯಾಗುತ್ತೆ, ಹಿಂಗೆ ಅಂತ ಮಾತನಾಡಿದ್ರು ಘಟನೆ ಆಮೇಲೆ ಹೇಳ್ತಾರೆ, ಇಲ್ಲ ನಾನು ಉದ್ವೇಗದಲ್ಲಿ, ಕೋಪದಲ್ಲಿ, ಸಿಟ್ಟಲ್ಲಿ ಮಾತನಾಡಿಬಿಟ್ಟೆ, ಕ್ಷಮೆ ಇರಲಿ, ಬಳ್ಳಾರಿ ಜನತೆಯ ಶಾಂತಿಗೆ ಭಂಗ ಆಗಿದ್ರೆ ಅಂತ ಹೇಳ್ತಾರೆ. ಮಾತನಾಡಬೇಕಾದ್ರೆ ಪರಿಜ್ಞಾನ ಎಲ್ಲಿರುತ್ತೆ? ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಒಬ್ಬ ರಾಜಕೀಯ ನಾಯಕರಾಗಿದ್ದೀರಿ, MLA ಆಗಿದ್ದೀರಿ, ಇನ್ನೊಬ್ಬ MLAಗೆ ಹೆಂಗೆ ಮಾತನಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಆ ಜಿಲ್ಲೆಯ ಜನರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಜನಪ್ರತಿನಿಧಿಯಾಗಿ ನಿಮ್ಮನ್ನು ಆರಿಸಿ ಕಳಿಸಿದ್ದಾರೆ, ಅವರಿಗೆ ನೀವೇನು ಹೇಳ್ತಾ ಇದ್ದಾರೆ, ಏನು ಸಂದೇಶ ಕೊಡ್ತಾ ಇದ್ದೀರಾ? ಬಳ್ಳಾರಿಯಲ್ಲಿ ರಕ್ತ ಹರಿತಾ ಇದೆ ನಿಮ್ಮ ರಾಜಕೀಯ ಬಡಿದಾಟಕ್ಕಾಗಿ. ಜನರು ಭಯಭೀತರಾಗ್ತಾ ಇದ್ದಾರೆ, ಯಾವಾಗ ಏನಾಗುತ್ತೆ ಅಂತ ಹೇಳಿ. ಒಂದು ರೀತಿಯಲ್ಲಿ ಭರತ್ ರೆಡ್ಡಿ ಹಿಂಗೆ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಹಂಗೆ ಹೇಳ್ತಾರೆ, ಶ್ರೀರಾಮುಲು ಇನ್ನೊಂದು ಥರ ಮಾತನಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು ಜನರ ಬಗ್ಗೆ. ಯಾಕಂದರೆ ನೀವೆಲ್ಲರೂ ಕೂಡ ಜನರಿಂದಾನೇ ಆಯ್ಕೆಯಾಗಿ ರಾಜಕಾರಣಕ್ಕೆ ಬಂದಿತ್ತು. ಅದು ಬಿಟ್ಬಿಟ್ಟು ಜನರನ್ನೇ ಭಯಭೀತರಾಗಿ ಮಾಡುವಂತಹ ಘಟನೆಗಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ತನಿಖೆ ಹಾಕಬೇಕು. ಹೀಗಾಗಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, BJPಗರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಈ ಬೆಂಕಿ ಇಲ್ಲಿಗೆ ನಿಲ್ಲುತ್ತಾ, CBI ಅಂಗಳಕ್ಕೆ ಹೋಗುತ್ತಾ, ಅಥವಾ ಈ ರೆಡ್ಡಿಗಳ ಕಾಳಗ ಏನಿದೆ, ಯುದ್ಧ ಏನಿದೆ ಮುಗಿಯುತ್ತಾ, ಸುಮ್ಮನಾಗ್ತಾರಾ ಗೊತ್ತಿಲ್ಲ, ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ. ಈಗ ಕಾಂಗ್ರೆಸ್ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.